ಕರುಣಿಸುವೆ ಕರುಣಾಳು ಬಸವಣ್ಣ. ಭಕ್ತಿಯಿಂದ ನಿನ್ನ ಏನೇ ಬೇಡಿದರು ಕರುಣಿಸುವೆ ಕರುಣಾಳು ಬಸವಣ್ಣ. ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ, ನಿನ್ನ ಚರಣ ಹಿಡಿದು ನಾನು ಬೇಡಿಕೊಳ್ಳುವೆ. ಅಂಧಕಾರವನ್ನು ಅಳಿಸುವ ಗುರುವೇ, ನಿನ್ನನ್ನೇ ನಂಬಿ ನಾನು ಬಂದಿರುವೆ. ಭಕ್ತಿಯಿಂದ ನಿನ್ನ ಏನೇ ಬೇಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ನೀ ಆಡಿದೆನೆಯ ನೀನಾಡಿಸಿದಂತೆ ಆನು ನುಡಿದೆನೆಯ ನೀ ನುಡಿಸಿದಂತೆ ಆನು ಇದ್ದೆನೆಯ ನೀನು ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ಸಾಕೆಂಬನಕ್ಕ. ಇದು ವೀರ ವೈರಾಗ್ಯ ನಿಧಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ ಸಂದೇಶ. ಅವರು ಈ ಒಂದು ವಚನದಲ್ಲಿ ನಾವು ಪರಮಾತ್ಮನಿಗೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಶರಣಾಗತಿಯ ಭಾವವನ್ನ ಹೊಂದಬೇಕು ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಲ್ಲಿ ಶ್ರದ್ಧೆ ಮತ್ತು ಶರಣಾಗತಿ. ಯಾವಾಗ ನಮ್ಮಲ್ಲಿ ಶ್ರದ್ಧೆ ಮತ್ತು ಶರಣಾಗತಿ ಇದ್ದಾಗ ಅದಕ್ಕೆ ಫಲ ದೊರೆಯುತ್ತೆ. ಕೇವಲ ಶರಣಾಗತಿ ಇದ್ದು ಶ್ರದ್ಧೆ ಇಲ್ಲದೆ ಇದ್ರೂ ಆಗಲ್ಲ, ಆದ್ರೆ ಶ್ರದ್ಧೆ ಇತ್ತು ಶರಣಾಗತಿ ಇಲ್ಲ ಅಂದ್ರೂ ಆಗಲ್ಲ. ಎರಡೂ ಸಹ ನಾವು ಮೊಟ್ಟ ಮೊದಲು ಪರಮಾತ್ಮ ಇದ್ದಾನೆ, ಪರಮಾತ್ಮನೇ ನಮ್ಮನ್ನ ಕಾಯುವವನು, ಪರಮಾತ್ಮನ ಬಿಟ್ಟು ನಮಗೆ ಮತ್ತಿನ್ಯಾರೂ ಇಲ್ಲ ಎನ್ನುವಂತಹ ದೃಢವಾದ ಒಂದು ಶ್ರದ್ಧೆ ಬೇಕು. ಶ್ರದ್ಧೆ ಬಂದ ನಂತರ ಅದನ್ನು ಶರಣಾಗತಿಯ ಭಾವದಿಂದ ನಾವು ಅರ್ಪಿಸ್ಕೋಬೇಕಾಗುತ್ತೆ. ಅದಕ್ಕಾಗಿಯೇ ಅಕ್ಕ ಹೇಳ್ತಾ ಇರೋದು ಕೋಲ ತುದಿಯ ಕೋಡಗದಂತೆ. ಇಂದಿನ ಕಾಲದಲ್ಲಿ ಕೋಲನ್ನ ಹಿಡ್ಕೊಂಡ್ಬಿಟ್ಟು ಕೋತಿಯನ್ನ ಆಡಿಸ್ತಾ ಇದ್ರು. ಅಂದ್ರೆ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ನೋಡ್ಲಿಕ್ಕೆ. ಇವಾಗ ಟಿವಿ ಇದೆ, ಧಾರಾವಾಹಿಗಳು ನೋಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ ಈ ತರ ಟಿವಿ ಇರ್ಲಿಲ್ಲ, ಏನಿರ್ಲಿಲ್ಲ. ಆಗ ಕೋತಿಯನ್ನ ಆಡ್ಸೋದು, ಅದನ್ನ ಒಂದ್ ಕೋರಿಗೆ ಇದನ್ ಮಾಡ್ಬಿಟ್ಟು ಅವ್ನ ಹೆಂಗ್ ಹಾಡಿಸ್ತಾನಲ್ಲ ಹಂಗೆ ಆಡ್ತಾ ಇರ್ತಾವ ಕೋತಿಗಳು. ಹಾಗೆ ನೇಣ ತುದಿಯ ಬೊಂಬೆಯಂತೆ ಅಂತ ಹೇಳ್ತಾರೆ. ಬೊಂಬೆ ಆಟದವರು ಅದೇ ದಾರ ಕಟ್ಬಿಟ್ಟು ಅದನ್ನ ಬೊಂಬೆಯನ್ನ ಆಟ ಆಡಿಸ್ತಾ ಇರ್ತಾರೆ. ಅಂದ್ರೆ ಹಾಗೆ ಇದು ಆಡಿದೆನೆಯ ನೀ ಆಡಿಸಿದಂತೆ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಹೆಂಗೆ ಆಡಿಸ್ತೀವಲ್ಲ ಹಂಗಂಗೆ ಅವು ಆಡ್ತಾ ಇರ್ತವೆ. ಅದು ಈ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಅವ್ರು ನಮಗ್ ಹೇಳ್ತಾರೆ, ಪರಮಾತ್ಮ ನೀನು ಜಗದ ಯಂತ್ರವಾಹಕ, ಈ ಜಗತ್ತಿನ ಒಂದು ನಿರ್ಮಾಣ ಮಾಡಿರ್ತಕ್ಕಂಥವನು ಪರಮಾತ್ಮ. ಪರಮಾತ್ಮ ಹೇಗೆ ಆಡಿಸ್ತಾನಲ್ಲ ಹಾಗೆ ನಾವು ಇರ್ಬೇಕೇ ವಿನಃ ನಾವಿದ್ದಂಗೆ ಇರ್ತೀವಿ ಅಂತಂದ್ರೆ ನಮಗೆ ಏನ್ ಬೇಕು, ಶ್ರೀಮಂತಿಕೆ ಬೇಕು, ಹಣ ಬೇಕು, ಐಶ್ವರ್ಯ ಬೇಕು, ನಮಗೆ ಯಾವುದೇ ತೊಂದರೆ ಬರಬಾರ್ದು, ಕಷ್ಟ ಬರಬಾರ್ದು ಅಂತ ಎಲ್ಲ ನಾವು ಬಯಸ್ತಾ ಇರ್ತೀವಿ. ಆದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನಮ್ಮನ್ನ ಹೇಗೆ ಇರಿಸ್ತಾನಲ್ಲ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಇರ್ತೀನಿ ಅಂತ. ಅಂದ್ರೆ ಯಾಕೆಂದ್ರೆ ಪರಮಾತ್ಮ ಇಟ್ಟಂಗೆ ನಾವ್ ಇರ್ಲಿಕ್ಕೆ ಸಾಧ್ಯ, ನಾವು ಬಯಸ್ದಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಜಗದ ಯಂತ್ರವಾಹಕ ಸಾಕೆಂಬನಕ್ಕ ಅಂತ ಹೇಳ್ತಾರೆ. ಪರಮಾತ್ಮ ನೀನ್ ಎಲ್ಲಿಯ ತನಕ ಈ ಜಗತ್ತಿನಲ್ಲಿ ನನಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀಯ, ಆ ಒಂದು ಸೇವೆಯನ್ನ ನಾನು ಮಾಡ್ತೀನಿ. ಮುಗಿದ ತಕ್ಷಣ ನಾನು ಹೋಗ್ಲಿಕ್ಕೂ ಸಹ ರೆಡಿಯಾಗಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಇಂತಿಷ್ಟು ದಿನ, ಇಂತಿಷ್ಟು ದಿವಸ, ಇಂತಿಷ್ಟು ಗಳಿಗೆ ಅಷ್ಟೇ ನಮ್ಮ ಋಣ ಈ ಭೂಮಿಯಲ್ಲಿ ಇರುತ್ತೆ. ಅದಕ್ಕೂ ಜಾಸ್ತಿ ನಾವು ಒಂದು ಕ್ಷಣನೂ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಹುಟ್ಟಿದ ಮನುಷ್ಯ ಎಲ್ಲರೂ ಸಾಯ್ಲೇಬೇಕು, ಯಾರು ನಾವಿಲ್ಲಿ ಶಾಶ್ವತವಾಗಿ ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ. ಅದಕ್ಕಾಗಿಯೇ ನಾವ್ಯಾರೂ ಸಹ ಇದೇ ನನ್ನ ಮನೆ, ಇದೇ ನನ್ನ ಶಾಶ್ವತ ಅನ್ನೋದು ನಾವು ಮರಿಬೇಕು. ನಾವು ಏನು ಸುಮ್ನೆ ಬಂದಿದೀವಿ, ಪರಮಾತ್ಮನ ಇಚ್ಛೆಯಂತೆ ಬಂದಿದೀವಿ, ಬದುಕ್ತಾ ಇದೀವಿ, ಬಾಳ್ತೀವಿ. ಆದ್ರೆ ಈ ಬಾಳುವಷ್ಟು ದಿನ ಈ ಜಗತ್ತಿನಲ್ಲಿ ಒಳ್ಳೆಯ ಸದ್ಗುಣಗಳನ್ನ ಅಳವಡಿಸ್ಕೋಬೇಕು, ಒಳ್ಳೆಯ ನಡೆ ನುಡಿಗಳನ್ನ ಅಳವಡಿಸ್ಕೋಬೇಕು. ನಮ್ಮ ಆಚಾರ ವಿಚಾರಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಆತ್ಮದ ಶಕ್ತಿಯನ್ನ ನಾವು ಜಾಗೃತಿ ಮಾಡ್ಕೋಬೇಕು. ಅದಕ್ಕಾಗಿಯೇ ಗುರು ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮ ದಯ
ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದ್ರಲ್ಲೂ ಸಹ ಬಸವಣ್ಣವರು ಸಹ ಶರಣಾಗತಿಯ ಭಾವವನ್ನ ನಾವು ಹೊಂದಬೇಕು ಅಂತ ಹೇಳ್ತಾರೆ. ಅಂದ್ರೆ ಎನ್ನ ವಾಮ ಕ್ಷೇಮ, ಒಳ್ಳೇದು ಕೆಟ್ಟದ್ದು ಎಲ್ಲ, ಒಳ್ಳೇದು ಒಂದೇ ಕೆಟ್ಟದ್ದು ನಿಮ್ದು, ಅಂದ್ರೆ ಎಲ್ಲವನ್ನು ಸಂಪೂರ್ಣವಾಗಿ ನಾವು ಪರಮಾತ್ಮನಿಗೆ ಶರಣಾಗತಿ ಆಗ್ಬೇಕು. ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಲಾಭ ಬಂದ್ರು ನಿಂದೆ, ನಷ್ಟ ಆದ್ರೂ ನಿಂದೆ. ಅಂದ್ರೆ ನಾವೇನ್ ಮಾಡ್ತೀವಿ, ಲಾಭ ಬಂದ್ರೆ ನಮ್ದು, ನಷ್ಟ ಆದ್ರೆ ಬೇರೆಯವ್ರದ್ದು ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಬೇರೆಯವ್ರನ್ನ ನಾವ್ ಯಾವಾಗ್ಲೂ ದೂಷಣೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲ, ಲಾನಿ ವೃದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಎನ್ನ ಮಾನಾಪಮಾನ ನಿಮ್ಮ ದಯ, ನನಗೆ ಅವಮಾನ ಆಗ್ಲಿ ಸನ್ಮಾನ ಆಗ್ಲಿ ಎಲ್ಲವೂ ನಿಮ್ಮ ದಯೆಯಿಂದ ನನಗೆ ಸಿಗುವಂತದ್ದು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗತಿಯ ಭಾವದಿಂದ ಇರೋದನ್ನ ಕಲಿಬೇಕು. ಇದ್ದಾಗ ನಮ್ಗೆ ಏನಾಗುತ್ತೆ, ಏನಾದ್ರೂ ಮಾಡ್ಲಿ ಅದಕ್ಕೆ ಹೇಳ್ತಾರಲ್ವ ಗಾದೆ ಮಾತಲ್ಲಿ, ಹುಟ್ಟಿಸಿದ ದೇವರು ಹುಲ್ಮೇಯಿಸಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಹುಟ್ಟಿದೀವಿ, ಬದುಕ್ತಾ ಇದೀವಿ, ಬದುಕ್ತೀವಿ ಅಂದ್ರೆ ನಮ್ಮ ಕಷ್ಟ ಬಂದಾಗ ನಮ್ಮ ಆತ್ಮವಿಶ್ವಾಸವನ್ನ ನಾವು ಕಳ್ಕೊಬಾರ್ದು. ಅದಕ್ಕೆ ಅಕ್ಕ ಇನ್ನೊಂದ್ ಕಡೆ ಹೇಳ್ತಾರೆ, ಎದರದಿರು ಮನವೇ ಬೆದರದಿರು ತನುವೆ ನಿಜವನ್ನರಿತು ನಿಶ್ಚಿಂತನಾಗಿರು ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ನಾವು ನಿಶ್ಚಿಂತರಾಗ್ತೀವಿ ಆವಾಗ ನಮ್ಮಲ್ಲಿ ಸಂಪೂರ್ಣ ಶರಣಾಗತಿಯ ಭಾವ ಅಳವಡುತ್ತೆ. ಅದಕ್ಕಾಗಿ ನಾವೆಲ್ಲರೂ ಸಹ ಶರಣಾಗತಿಯನ್ನ ಹೊಂದ್ಬೇಕು, ಪರಮಾತ್ಮನಿಗೆ ಶರಣರಾಗ್ಬೇಕು. ನಾವು ಯಾವಾಗ್ಲೂ ಇವರಿಗೆ ಆಗೋದ್ಕಿಂತನೂ, ಅದಕ್ಕೆ ಬಸವಣ್ಣವ್ರ ಒಂದ್ ಕಡೆ ಹೇಳ್ತಾರೆ, ಆಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ, ಒಡೆಯಂ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರೆಗೊಡ್ಡಿ ಬೇಡುವೆ ಅಂತ ಹೇಳ್ತಾರೆ. ಆಡಿದ್ರೆ ನಾವು ಪರಮಾತ್ಮನನ್ನೇ ಹಾಡ್ಬೇಕು ಅಂತ ಹೇಳ್ತಾರೆ, ಬೇಡಿದ್ರೆ ಪರಮಾತ್ಮನನ್ನೇ ಬೇಡ್ಬೇಕಂದ್ರೆ ನಮ್ಗೇನಾದ್ರೂ ವಸ್ತುಗಳು ಬೇಕಾದ್ರೆ, ಏನಾದ್ರೂ ಬೇಕಾದ್ರೆ ನಾವು ಬೇರೆಯವ್ರನ್ನ ಹೊಗಳಿ ಇದನ್ ಮಾಡಿ ಅವರಿಗೆ ಬೆಣ್ಣೆ ಹಚ್ಚಿ ನಾವು ತೆಗೆದುಕೊಳ್ಳೋದ್ಕಿಂತನೂ ನಮಗೆ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಪರಮಾತ್ಮನ ಹತ್ರ ಹೇಳ್ಕೊಬೇಕಂತ. ಅದಕ್ಕೆ ಹೃದಯ ತುಂಬಿ ಮನ ತುಂಬಿ ಒಡೆಯಂ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ನಮ್ಮ ಮನಸ್ಸಿಗೆ ದುಃಖ ಆಗಿರ್ಬೋದು, ಸುಖ ಆಗಿರ್ಬೋದು, ಏನೇ ಆದ್ರೂ ಬಡತನ ಬರ್ಲಿ ಸಿರಿತನ ಬರ್ಲಿ ಯಾವುದನ್ನೇ ಬಂದ್ರು ಸಹ ಪರಮಾತ್ಮನ ಹತ್ರ ನಾವು ಸೆರೆಗೊಡ್ಡಿ ಬೇಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಆಪ್ತ ಮಿತ್ರ ಯಾರು ಅಂದ್ರೆ ಯಾರು? ಪರಮಾತ್ಮನೇ. ಯಾರತ್ರನೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲದಂತಹ ವಿಷಯವನ್ನ ನಾವು ಪರಮಾತ್ಮನ ಹತ್ರ ಹೇಳ್ಕೋಬಹುದು. ಯಾಕೆ ಪರಮಾತ್ಮ ಯಾರಿಗೂ ಹೇಳಲ್ಲ ಅಂತ, ಬೇರೆಯವ್ರಿಗೆ ಹೇಳಿದ್ರೆ ಯಾರಿಗಾದ್ರೂ ಹೇಳ್ಕೊಂತ ಹೋಗ್ತಾರೆ. ಪರಮಾತ್ಮನಿಗೆ ಹೇಳಿದ್ರೆ ಪರಮಾತ್ಮ ಯಾರಿಗಾದ್ರೂ ಹೇಳ್ತಾನ? ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಷ್ಟೇ ದುಃಖ ಆಗ್ಲಿ ಸುಖ ಆಗ್ಲಿ ಪರಮಾತ್ಮನ ಜೊತೆಗೆ ನಾವು ಮಾತಾಡೋದನ್ನ ಕಲಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಮಾತನಾಡೋದನ್ನ ಕಲಿಬೇಕಪ್ಪ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಪರಮಾತ್ಮ ನನ್ನನ್ನ ಎಬ್ಬಿಸಿದೆಯಲ್ಲ, ಇದು ನಿನಗೆ ಥ್ಯಾಂಕ್ಸ್. ಅದು ಪರಮಾತ್ಮನ ಜೊತೆಗೆ ನಾವು ಮಾತಾಡ್ದಂಗೆ. ಇವಾಗ ಕುತ್ಕೊಂಡಿದೀವಲ್ಲ, ಅದಕ್ಕೂ ಒಂದು ಥ್ಯಾಂಕ್ಸ್. ಇಷ್ಟು ಪ್ರಾರ್ಥನೆ ಮಾಡಕ್ಕೆ ಇದನ್ ಕೊಟ್ಟಿದೀಯಲ್ಲ, ಶಕ್ತಿ ಕೊಟ್ಟಿದೀಯಾ, ನಮಗೆ ಇಷ್ಟು ಆನಂದವಾಗಿರುವಂತ ಜಾಗ ಕೊಟ್ಟಿದೀಯಾ, ಅದಕ್ಕೂ ನಿಂಗೆ ಥ್ಯಾಂಕ್ಸ್. ಎಲ್ಲದಕ್ಕೂ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಹೋಗೋದೇ ಶರಣಾಗತಿ. ಆ ರೀತಿಯಾಗಿ ನಾವು ಪರಮಾತ್ಮನ ಜೊತೆಗೆ ಮಾತನಾಡೋದನ್ನ ಕಲಿಬೇಕು. ಅದಕ್ಕೆ ಶರಣರು ಏನ್ ಮಾಡಿದ್ರು ಅಂದ್ರೆ ಶಿವಯೋಗವನ್ನ ಕೊಡ್ತಾರೆ. ಶಿವಯೋಗದ ಮೂಲಕ ನಾವ್ ಏನ್ ಮಾಡ್ಬೋದು ಅಂದ್ರೆ ಲಿಂಗಯ್ಯನ ಹತ್ರ ಮಾತಾಡ್ತಾ ಹೋಗ್ಬೋದು. ಪರಮಾತ್ಮ, ಲಿಂಗ ಅಂದ್ರೆ ಪರಮಾತ್ಮ ಸೃಷ್ಟಿಕರ್ತ, ಪರಮಾತ್ಮನನ್ನ ನಾವು ಪ್ರತಿನಿತ್ಯ ಅವನ ಜೊತೆಗೆ ನಾವು ಮಾತಾಡ್ಬೋದು. ನಮಗೆ ಏನೇ ಆಗಿದ್ರು ಅವನ ಜೊತೆಗೆ ಆತ್ಮೀಯವಾದ ಒಂದು ಸಂಬಂಧವನ್ನ ಇಟ್ಕೋಬಹುದು. ಅದಕ್ಕೆ ಶರಣರು ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪರಮಾತ್ಮನಿಗೂ ಈ ಒಂದು ಜೀವಾತ್ಮನಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಅಂತಹ ಸಂಬಂಧವನ್ನ ನಾವು ಹೆಚ್ಚಾಗಿ ಮಾಡ್ಕೋಬೇಕು ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನ. ಅದಕ್ಕೆ ಬಸವಣ್ಣವ್ರು ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕಡೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ
ಕೊನೆಗೆ ನಮ್ಮನ್ನು ಕಾಪಾಡೋನು ಯಾರು? ಪರಮಾತ್ಮನೇ. ಅವನು ಬಿಟ್ರೆ ಇನ್ಯಾರೂ ಸಹ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂಡಿರ್ತೀವಿ ನಮ್ಮ ಅಪ್ಪ ಅಮ್ಮ ಅವ್ವ ಅಕ್ಕ ಅಣ್ಣ ನಮ್ಮ ಬಂಧುಗಳು ಎಲ್ಲರನ್ನ ಇವ್ರು ನಮ್ಮನ್ನ ನೋಡ್ಕೊಂತಾರೆ ಅವ್ರು ನೋಡ್ಕೊಂತಾರೆ ಅಂತ ಅಂದಿರ್ತೀವಿ. ಆದ್ರೆ ಇವ್ರೆಲ್ಲರಿಗೂ ಪ್ರೇರಣೆ ನೋಡ್ಕೋಬೇಕಪ್ಪ ಅಂದ್ರೆ ಪರಮಾತ್ಮನಿಗೆ ನಾವು ಸಂಪೂರ್ಣವಾಗಿ ಶರಣಾಗತಿ ಆದಾಗ ಪರಮಾತ್ಮ ನಮ್ಮನ್ನ ಕಾಯ್ತಾನೆ. ಅದಕ್ಕೆ ನಾವು ಒಂದೇ ಹೆಜ್ಜೆ ಪರಮಾತ್ಮನ ಹತ್ರ ಇಟ್ರೆ ಪರಮಾತ್ಮ 10 ಹೆಜ್ಜೆ ಇಟ್ಬಿಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅದಕ್ಕಾಗಿ ಮೊಟ್ಟ ಮೊದಲು ನಾವು ಶರಣಾಗತಿಯ ಭಾವವನ್ನ ಪರಮಾತ್ಮನಿಗೆ ಹೊಂದೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸುತ್ತೇನೆ. ಶರಣು ಶರಣಾರ್ಥಿ.